ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ, ಬೇರೆ ಕಡೆಗೆ ಹೊರಳಿಸ್ತಾ ಇದ್ದಾರೆ. ಇದನ್ನ ಈ ತರದೊಂದು ದೂರು ಈಗ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೇಳಿ ಬರ್ತಾ ಇದೆ. ವೆಂಕಪ್ಪ ಕೋಟ್ಯಾನ್ ಅನ್ನೋರು ಕೊಟ್ಟಂತ ದೂರು. ದಕ್ಷಿಣ ಕನ್ನಡ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕಾಪಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇವರು ಬೇಕಂತಲೇ ಎಂಟ್ರಿ ಆಗಿ ತನಿಖೆಯ ದಿಕ್ಕನ್ನು ಬದಲಿಸೋದಕ್ಕೆ ಅಥವಾ ಒಂದಷ್ಟು ಡಿಸ್ಟರ್ಬ್ ಮಾಡೋಕೆ ಬರ್ತಿದ್ದಾರೆ ಅಂತ ಅಶೋಕ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಶೋಕ್, ಇದೀಗ ಒಂದು ಕಡೆ ಈ ವಿಠಲ್ ಇರ್ಬೋದು, ಹಾಗೆ ಅಭಿಷೇಕ್, ಗಿರೀಶ್ ಮಠಣ್ಣವರು ಇವರು ವಿಚಾರಣೆ, ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವ್ರ ವಿಚಾರವಾಗಿ ಕೂಡ ಆಕ್ಷೇಪ ವ್ಯಕ್ತವಾಗಿದೆ. ಇವರು ಕೊಡ್ತಿರುವಂಥ ಹೇಳಿಕೆಯಿಂದ ತನಿಖೆ ದಿಕ್ಕು ತಪ್ತಾ ಇದೆ ಅಥವಾ ಬೇರೆ ಕಡೆಗೆ ಅದನ್ನು ಟರ್ನ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಸೊ ಏನಾಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್? ಅವಿನಾಶ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣವರು, ವಿಠಲ್ ಗೌಡ, ಪ್ರದೀಪ್, ಅಭಿಷೇಕ್, ಯೂಟ್ಯೂಬರ್ ಅಭಿಷೇಕ್ ಇವರ ವಿಚಾರಣೆ ಈಗಾಗಲೇ ನಿನ್ನೆ ಪೂರ್ಣ ಆಗಿದೆ. ಸೊ ಅವರನ್ನು ಈಗಾಗಲೇ ಕಳಿಸ್ಕೊಡ್ಲಾಗಿದೆ. ಅವರ ಹೇಳಿಕೆಗಳನ್ನು ವಿಡಿಯೋ ಸಹಿತ ದಾಖಲು ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವಾಗ ನಿಮಗೆ ನೋಟಿಸ್ ಕೊಡ್ತೇವೆ ಆ ಟೈಮಲ್ಲಿ ತಾವು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಅವರನ್ನು ಬಿಟ್ಟು ಕಳಿಸಿದ್ದಾರೆ. ಈ ನಡುವೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವೆಂಕಪ್ಪ ಕೋಟ್ಯಾನ್ ಎಂಬುವರು ಸ್ನೇಹಮಯಿ ಕೃಷ್ಣ ವಿರುದ್ಧ ಒಂದು ದೂರನ್ನು ನೀಡಿದ್ದಾರೆ. ಅಂದರೆ ಕೆಲ ದಿನಗಳ ಹಿಂದಷ್ಟೇ ಈ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ SIT ಠಾಣೆಗೆ ಬಂದು ಒಂದು ದೂರನ್ನು ಕೊಡ್ತಾರೆ. ಆ ದೂರು ಏನು ಅಂತಂದ್ರೆ 2012ರಲ್ಲಿ ಅತ್ಯಾಚಾರಕ್ಕೊಳಗಾಗಿ ಮೃತಪಟ್ಟ ಅಂದ್ರೆ ಕೊಲೆಯಾದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಂಥ ಸೌಜನ್ಯ ಏನಿದೆ, ಸೊ ಆ ಸೌಜನ್ಯ ಕೊಲೆಗೆ ವಿಠಲ್ ಗೌಡ, ಸೌಜನ್ಯ ಅವರ ಮಾವನೇ ವಿಠಲ್ ಗೌಡ ಅವರೇ ಈ ಒಂದು ಕೊಲೆಯನ್ನು ಮಾಡಿರುವುದಾಗಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡ್ತಾರೆ. ಸೊ ಈ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ SIT ಪೊಲೀಸ್ ಠಾಣೆಗೆ ಕೂಡ ಅವರು ದೂರನ್ನು ನೀಡ್ತಾರೆ. ಸೊ ಈ ದೂರಿಗೆ ಸಂಬಂಧಪಟ್ಟಂತೆ ಇದೀಗ ವೆಂಕಪ್ಪ ಕೋಟ್ಯಾನ್ ಸ್ನೇಹಮಯಿ ಕೃಷ್ಣ ವಿರುದ್ಧವೇ ದೂರನ್ನು ನೀಡಿದ್ದಾರೆ. ಅಂದ್ರೆ ಸ್ನೇಹಮಯಿ ಕೃಷ್ಣ ಈ ಸೌಜನ್ಯ ಹೋರಾಟಗಾರರ ಈ ಹೋರಾಟ ಏನಿದೆ ಇದರ ದಾರಿ ತಪ್ಪಿಸುವ ಕೆಲಸಕ್ಕಾಗಿ ಈ ಒಂದು ದೂರನ್ನು ನೀಡಿದ್ದಾರೆ ಮತ್ತು ಯಾವುದೇ ಆಧಾರ ರಹಿತವಾಗಿ ಈ ಒಂದು ದೂರನ್ನು ನೀಡಿರುವಂಥದ್ದು. ಮತ್ತು ಮೈಸೂರಿನಿಂದ ಅವರು ಇಲ್ಲಿಗೆ ಬಂದು ದೂರು ಕೊಡ್ತಾರೆ ಅಂತಂದ್ರೆ ಅವರ ಹಿಂದೆ ಬೇರೆ ಯಾರೋ ಇದ್ದಾರೆ. ಸೊ ಅವರು ಯಾರು ಎಂಬುದನ್ನು ಪತ್ತೆ ಹಚ್ಚಬೇಕು ಎನ್ನುವಂಥ ನಿಟ್ಟಿನಲ್ಲಿ ವೆಂಕಪ್ಪ ಕೋಟ್ಯಾನ್ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಸೊ ಬೆಳ್ತಂಗಡಿ ಪೊಲೀಸರು ಆ ದೂರನ್ನು ಸ್ವೀಕರಿಸಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ FIR ಅನ್ನು ದಾಖಲು ಮಾಡಿಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಮೇಲಾಧಿಕಾರಿಗಳ ನಿರ್ದೇಶನವನ್ನು ಪಡ್ಕೊಂಡು ಒಂದು ವೇಳೆ ಆ ಕುರಿತಂತೆ ಎಲ್ಲಾದ್ರೂ FIR ಆದ್ರೆ ಸೊ ಮುಂದಿನ ದಿನಗಳಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಏನ್ ದಾಖಲೆಗಳಿದೆ ಅನ್ನುವಂಥದ್ದನ್ನು ಕೂಡ ಅವರು ಕೇಳಲಿಕ್ಕಿದ್ದಾರೆ. ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಅವರು ಹೇಳುವಂಥದ್ದು ಈ ಸೌಜನ್ಯ ಕೊಲೆಯನ್ನು ಮಾಡಿರುವಂಥದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅಂತೇಳಿ. ಸೊ ಹೀಗಾಗಿ ಈ ಎರಡು ದೂರು ಮತ್ತು ಪ್ರತಿ ದೂರು ಈಗ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಬೆಳ್ತಂಗಡಿ ಪೊಲೀಸರು ಈ ದೂರಿನ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ತಾರೆ, ಸ್ನೇಹಮಯಿ ಕೃಷ್ಣ ವಿರುದ್ಧ ಕ್ರಮ ತೆಗೆದುಕೊಳ್ತಾರಾ ಇಲ್ವಾ, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಅವಿನಾಶ್, ಧನ್ಯವಾದ ಅಶೋಕ್.